ಭಾರತದ ಸ್ಟಾಕ್ ಮಾರ್ಕೆಟ್ 18 ತಿಂಗಳಾತ ಹೂಡಿಕೆದಾರರಿಗೆ ಏನೂ ಒಳ್ಳೆ ರಿಟರ್ನ್ ಅನ್ನ ಕೊಟ್ಟಿಲ್ಲ. ಅದ ಕಾರಣ ಭಾಳ ಹೂಡಿಕೆದಾರರ ಭಾರತದ ಸ್ಟಾಕ್ ಮಾರ್ಕೆಟ್ ಅನ್ನ ಬಿಟ್ಟು ಹೋಗತಾರ. ಅದ ತರ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಥವಾ ನಾವೇನಂತೇವೆ FIs ಅವರು ಸಹ ಭಾರತದ ಸ್ಟಾಕ್ ಮಾರ್ಕೆಟ್ ಅನ್ನ ಬಿಟ್ಟು ಹೋಗತಾರ. ಬಟ್ ಭಾರತದ್ದು ಮ್ಯೂಚುವಲ್ ಫಂಡ್ ಕಂಪ್ನಿಗಳ ಇಂಥ ಸಮಯದಾಗ ಭಾಳ ಹೂಡಿಕೆ ಮಾಡತಾರಿ. ಇದ ಒಂದು ನೀವು ಡೇಟಾ ನೋಡ್ಬೋದು ಅಥವಾ ಇದ ಒಂದು ಸುದ್ದಿಯನ್ನ ನೋಡ್ಬೋದ. ಭಾರತದ ಏನ್ ಇಕ್ವಿಟಿ ಮ್ಯೂಚುವಲ್ ಫಂಡ್ ಇದಾವ ಅವ್ರದ ಇನ್ಫ್ಲೋ 8 ತಿಂಗಳದ ಹಾಯ್ಗ ಟಚ್ ಆಗೈತಂತ್ರಿ ಮಾರ್ಚ್ ತಿಂಗಳನ್ಯಾಗ. ಅಂದ್ರೆ ಇದ ಒಂದ್ ಡೇಟಾಲೆ ನಮಗೇನ್ ಗೊತ್ತಾಗ್ತೈತಂತಂದ್ರ ಏನ್ ಭಾರತದ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಇದಾವ ಬೈ ದ ಡಿಪ್ ಸ್ಟ್ರಾಟಜಿಯನ್ನ ಬಳಸಿ ಭಾರತದ ಮಾರುಕಟ್ಟೆನಾಗ ಈಗ ಸದ್ಯ ಹೂಡಿಕೆ ಮಾಡತ್ರ ಅಂತ ನಮಗ ಈ ಡೇಟಾಲೆ ಏನೋ ಗೊತ್ತಾಗ್ತೈತಿ. ಮತ್ತೊಂದನ್ನು ಡೇಟಾ ಏನ್ ಇಂಟ್ರೆಸ್ಟಿಂಗ್ ಐತಂತಂದ್ರ ಏನ್ ಕೋವಿಡ್ ಸಮಯದಾಗ ಭಾರತದ ಮ್ಯೂಚುವಲ್ ಫಂಡ್ ಕಂಪ್ನಿಗಳ ಕಡೆ ಕ್ಯಾಶ್ ಲೆವೆಲ್ ಇತ್ತ, ಆ ಕ್ಯಾಶ್ ಲೆವೆಲ್ಗಿಂತನೂ ಕಡಿಮೆ ಕ್ಯಾಶ್ ಲೆವೆಲ್ ಐತಂತ್ರಿ. ಅಂತಂದ್ರೆ ಏನ್ ಕ್ಯಾಶ್ ಐತಿ ಎಲ್ಲಾ ಮಾರ್ಕೆಟ್ನಾಗನ ಹೂಡಿಕೆ ಮಾಡತಾರ ಮ್ಯೂಚುವಲ್ ಫಂಡ್ದವ್ರ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಇಂಥ ಕೆಟ್ಟ ಪರಿಸ್ಥಿತಿನಾಗ ರುಪೀಸ್ ವೀಕ್ ಆಗತೈತಿ, ಕ್ರೂಡ್ ಆಯಿಲ್ ಬೆಲೆ ಏರಾತೈತಿ, ಜಿಯೋ ಪೊಲಿಟಿಕಲ್ ಟೆನ್ಷನ್ ಭಾಳ ಹೆಚ್ಚಾಗೈತಿ, US ಇರಾನ್ ಯುದ್ಧ ಸ್ಟಾರ್ಟ್ ಐತಿ, ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಮುಗಿನವಾತ, ಮತ್ತು ಹಲವಾರು ಸಮಸ್ಯೆ ಭಾರತದ ಮಾರುಕಟ್ಟೆದಾಗಿದಾವ. ಆದ್ರೂ ಸಹ ಯಾಕೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳ ಹೂಡಿಕೆ ಮಾಡತ್ತಾರ, ಏನ್ ಅವ್ರಿಗೆ ಕಾಣತೈತಿ ಅದ್ ನಮಗ ಸಾಮಾನ್ಯ ಹೂಡಿಕೆದಾರರ ಕಾಣುವತ್ತಂತ ಅದ್ರ ಬಗ್ಗೆನ ಡೀಟೇಲ್ದಾಗ ತಿಳ್ಕೊಳ್ಳೋದು. ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಈ ಥರ ಡೀಟೇಲ್ದಾಗ ಸರಳವಾಗಿ ಯಾರೂ ನಿಮಗೆ ತಿಳಿಸಿರಂಗಿಲ್ಲ. ಅದ ಕಾರಣ ವಿಡಿಯೋನ ಸ್ಕಿಪ್ ಮಾಡೋದು ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋ ಕಮೆಂಟ್ ಸೆಕ್ಷನ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ವಿಡಿಯೋಗೆ ಏನ್ರೆ ಲೈಕ್ ಮಾಡಿರ್ಕಲ ಇದ್ರ ಈಗ ಹೋಗಿ ಲೈಕ್ ಮಾಡ್ರಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋನು. ಯಾಕೆ ಮ್ಯೂಚುವಲ್ ಫಂಡ್ದವ್ರು ಬಾಯ್ ಮಾಡತ್ತಾರ, ಏನಿರ್ಬೋದು ಅದರಿಂದ ಕಾರಣ ಅಂತ ಅದನ್ನ ಕಂಡು ಹಿಡಿಯೋ ಪ್ರಯತ್ನವನ್ನ ಪಡೋನು. ನೋಡ್ರಿ, ಈಗ ಹಲವಾರು ಸಮಸ್ಯೆಗಳಿದಾವ ಆಲ್ರೆಡಿ ಹೇಳಿನಿ ನಾ. ಬಟ್ ಅತ್ರಾಗನು ಮೇನ್ ಇಂಪಾರ್ಟೆಂಟ್ ಸಮಸ್ಯೆ ಭಾರತದಾಗನೇ ಏನೈತಂತಂದ್ರ ರುಪೀಸ್ ವೀಕ್ ಆಗೋದ. ರುಪೀಸ್ ವೀಕ್ ಆಗೋದ್ರಿಂದನು FIs ಮಾರ್ಕೊಂಡು ಹೋಗತ್ತಾರ. ಅದ ಕಾರಣ ಮಾರುಕಟ್ಟೆ ಪರಿಸ್ಥಿತಿ ಈ ತರ ಆಗೈತಂತ ನಾವ್ ಅನ್ಬೋದ. ನೋಡ್ಬೋದು ಈ ಕರೆಂಟ್ $1 = 95 ರೂಪೀಸ್ ಆಗೈತ್ರಿ. ಅಂತಂದ್ರೆ ಎಷ್ಟು ಡಾಲರ್ ವಿರುದ್ಧ ರುಪೀಸ್ ಹತ್ರದ ವ್ಯಾಲ್ಯೂ ಅನ್ನ ಕಳ್ಕೊಳತೈತಂತ ಇದ್ರಲ್ಲೇನ ತಿಳ್ಕೊಬೋದ. ಮತ್ ಇದ ತರ ಪರಿಸ್ಥಿತಿ ಇತ್ತಂತಂದ್ರೆ ಇದ $1 = 100 ರೂಪಾಯಿನೂ ಆಗ್ಬೋದಂತ ಎಕ್ಸ್ಪರ್ಟ್ಗಳ ಅನ್ನತಾರ. ನೋಡ್ರಿ, ಯಾವಾಗನು ರುಪೀಸ್ ವೀಕ್ ಆತಂತಂದ್ರ ಸಹಜವಾಗಿ ಏನ್ ಭಾರತ ಇಂಪೋರ್ಟ್ ಮಾಡ್ಕೋತೈತ್ ವಸ್ತುಗಳ, ಅವ ಇಂಪೋರ್ಟ್ ಮಾಡಿದ ವಸ್ತುಗಳ ತುಟ್ಟಿ ಆಗ್ತಾವ ಅಥವಾ ಎಕ್ಸ್ಪೆನ್ಸಿವ್ ಆಗ್ತಾವ ಅಂತ ನಾವು ಅನ್ಬೋದ. ಈಗ ಒಂದ ಚಾರ್ಟ್ನಾಗ ಹೋಗಿ ನಾ ಡ್ರಾ ಮಾಡಿ ನಿಮಗ ತಿಳಿಸ್ತೇನೆ ಸರಳವಾಗಿ. ಅಂದ್ರೆ ಸಣ್ಣ ಹುಡುಗರಿಗೂ ಅರ್ಥ ಆಗೋ ಹಂಗ ನಾ ತಿಳಿಸ್ತೇನೆ. ಅಂದ್ರೆ ನಿಮಗ ಕರೆಕ್ಟ್ ನೀವು ಅರ್ಥ ಮಾಡ್ಕೋಬಹುದು ಅಥವಾ ನಾ ಏನ್ ಹೇಳಾಕ್ತೇನೆ ಅದ್ ನೀವು ತಿಳ್ಕೊಬಹುದು ಸರಳವಾಗಿ. ನೋಡ್ರಿ, ಒಂದ ಉದಾಹರಣೆ ತಗೊಳ್ಳೋಣ. ಈಗ US ದ ಡಾಲರ್ ವಿರುದ್ಧ ರುಪೀಸ್ 20% ಏನ್ರೆ ವ್ಯಾಲ್ಯೂ ಕಳ್ಕೊಂತಂತಂದ್ರ ಯಾವ ಥರ ರುಪೀಸ್ ಮ್ಯಾಗ ಅಥವಾ ಯಾವ ಥರ ನಾವು ಇಂಪೋರ್ಟ್ ಮಾಡ್ಕೋತೀವಿ ಅದ್ರ ಮ್ಯಾಗ ಪೆಟ್ ಬೀಳ್ತೈತಂತ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋನು. ನೋಡ್ರಿ, ಉದಾಹರಣೆ ನಾವು ತಿಳ್ಕೊಬೇಕಂತಂದ್ರ US ದಾಗಿಂದ ಒಂದು ಯಾವುದೋ ರೈಸನ್ನು ನಾವು ಇಂಪೋರ್ಟ್ ಮಾಡ್ಕೋತಿದ್ದು ರೀ. ಅದ್ರದ್ದು ಮೊದಲು ಕಾಸ್ಟ್ ಪರ್ kg $100 ಇತ್ತು. ಬಟ್ ಈಗ US ಡಾಲರ್ ವಿರುದ್ಧ ಭಾರತದ ರುಪೀಸ್ 20% ವ್ಯಾಲ್ಯೂ ಅನ್ನ ಕಳ್ಕೊಂಡೈತಂತಂದ್ರ ಈಗ ಅದ ಸೇಮ್ 1 kg ರೈಸ್ ಸೇಮ್ ತರ್ಸಾಕ ಮೊದಲೇ $100 ಹತ್ತಿತ್ತ, ಅದೀಗ $120 ಹತ್ತೈತ್ರಿ. $20 ಎಕ್ಸ್ಟ್ರಾ ಹತ್ತೈತಿ ಕಾಸ್ಟ್. ಈ ತರ ಇಂಪ್ಯಾಕ್ಟ್ ಭಾರತದ ಇಂಪೋರ್ಟ್ಸ್ ಮ್ಯಾಗ ಬೀಳ್ತೈತಿ. ಭಾರತ ಏನ್ ಇಂಪೋರ್ಟ್ಸ್ ಮಾಡ್ಕೋತಿದ್ದ ವಸ್ತುಗಳ ಅದ್ರ ಮ್ಯಾಗ ಬೀಳ್ತೈತೆ ಅಂತ ನಾವು ಅನ್ಬೋದ. ಅದ ಕಾರಣ ಈಗ ಅದೇನು ಸೇಮ್ ವಸ್ತು ಇಂಪೋರ್ಟ್ ಮಾಡೋಕ್ಕೀಗೇನು ಹೆಚ್ಚು ರೊಕ್ಕ ನಾವು ಕೊಡಬೇಕಾತ, ಹೆಚ್ಚು ಹಣವನ್ನು ಕೊಡಬೇಕಾತ. ಅದರಿಂದ ಸಹಜವಾಗಿ ಭಾರತದ ಜನರೂ ಸಹ ಆ ರೈಸ್ ತೊಗೋಬೇಕಂತಂದ್ರೆ ಹೆಚ್ಚು ಹಣವನ್ನು ಮೊದಲು ಎಷ್ಟು ಕೊಡ್ತೀರಿ ಅದಕ್ಕಿಂತನೂ ಹೆಚ್ಚು ಹಣವನ್ನು ಕೊಡಬೇಕಾಗ್ತೈತಿ. ಈಗ ಅದರ ಬಗ್ಗೆನ ತಿಳ್ಕೊಳ್ಳೋಣ. ನೋಡ್ರಿ, ಈಗ $120 ಆತದ ರೈಸ್. ಈ ಕಂಪ್ನಿಗಳ ಅದ ಸೇಮ್ ರೈಸ್ $100 ಮಾರಂಗಿಲ್ಲ. ಅವ್ರೂ ಏನು ಮಾಡ್ತಾರೆ, $120 ಮಾಡಿಬಿಡ್ತಾರ. ಅವರು ಯಾಕೆ ನಷ್ಟವನ್ನು ತೊಗೊಳಕ್ಕೆ ಹೋಗ್ಯಾರಿ ಕಂಪ್ನಿಗಳು. ಅವ್ರೂ ಸಹ ಅದೇನು ತುಟ್ಟಾಗೈತಿ ಅದನ್ನು ಸಾಮಾನ್ಯ ಜನರ ಮ್ಯಾಗ ಹಾಕಿಬಿಡ್ತಾರ. ಅದರಿಂದ ಕಂಪ್ನಿಗಳದ ಏನು ಪ್ರಾಫಿಟ್ ಮಾರ್ಜಿನ್ ಇರ್ತೈತೆ ಅದು ಸ್ಟೇಬಲ್ ಇರ್ತೈತಿ. ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಗಿರ್ಬೋದು. ಇಂಪೋರ್ಟ್ ಕಾಸ್ಟ್ ಹೆಚ್ಚಾಗ್ತೈತಿ. ಇಂಪೋರ್ಟ್ ಕಾಸ್ಟ್ ಹೆಚ್ಚಾಗೋದ್ರಿಂದ ವಸ್ತುಗಳ ಬೆಲೆ ಹೆಚ್ಚಾಗ್ತೈತಿ. ವಸ್ತುಗಳ ಬೆಲೆ ಹೆಚ್ಚಾತಂತಂದ್ರೆ ಕಂಪ್ನಿಗಳನ್ನು ಮೊದಲೇನು ಕಡಿಮೆ ಬೆಲೆನಾಗ ಆ ವಸ್ತು ಮಾಡ್ತೀರ ಅವರು ಸಹ ಅದನ್ನು ಏರಿಸ್ತಾರ ಮತ್ತು ಅವ್ರದ್ದು ಮಾರ್ಜಿನನ್ನು ಸ್ಟೇಬಲ್ ಇಡ್ತಾರ. ಈಗ ಇಷ್ಟೇ ನಿಮಗೆ ಗೊತ್ತಾಗಿರ್ಬೋದ. ಸ್ವಲ್ಪ ಸಮಯವಾಗಣ್ಣ ಗೌರ್ಮೆಂಟ್ ಹಲವಾರು ಆ್ಯಕ್ಷನನ್ನು ತೊಗೋತೈತಿ. ಹಲವಾರು ಆ್ಯಕ್ಷನನ್ನು ತೊಗೊಳನ್ನ ರುಪೀಸ್ ಮತ್ತು ಸ್ಟೇಬಲ್ ಆಗ್ತೈತಿ ರೀ ಡಾಲರ್ ವಿರುದ್ಧ. ಸ್ಟೇಬಲ್ ಆಗೋಣ ಮತ್ತು $100 ರೈಸ್
ಏನು ರುಪೀಸ್ ಡಾಲರ್ ವಿರುದ್ಧ ಅದ್ರ ವ್ಯಾಲ್ಯೂ ಕಳ್ಕೊಳ್ಳೋಣ $120 ಕೊಡಬೇಕಾಗ್ತಿತ್ತು. ಬಟ್ ಈಗ ಮತ್ತೆ ಸ್ಟೇಬಲ್ ಆಗೋಣ ಅದ $120 ರೈಸ್ ಮತ್ತು ತಿರುಗಿ $100 ಬರ್ತೈತಿ. ಆ $100 ರೈಸ್ ಬರೋಣ ಕಂಪ್ನಿಗಳೇನು ಮೊದಲು 120 ಮಾಡಿರ್ತಾರೆ ಅದ್ರ ಕಾಸ್ಟ್ ಹೆಚ್ಚಾಗೈತಂತ ಆ ಕಂಪ್ನಿಗಳ ಮತ್ತು ಮರಳಿ $100 ಮಾಡ್ತಾರೇನ್ರಿ? ಇಲ್ಲ, ಮೊದಲೇನು 120 ಮಾಡಿರ್ತಾರೆ ಅದನ್ನು 120 ಮಾರ್ತಾರೆ. ಇದನ್ನು ನಾನು ಮತ್ತೊಂದು ಉದಾಹರಣೆಲೆ ಈಗ ಸದ್ಯ ಕರೆಂಟ್ ನಾವು ಉದಾಹರಣೆಲೆ ತಿಳ್ಕೊಬೇಕಂತಂದ್ರೆ ಮೊದಲು ನಮ್ಮ ಬೆಲ್ಗಾಮ್ನಾಗ ಬಿರ್ಯಾನಿ 180 ಸಿಗ್ತಿತ್ತು ರೀ. ಬಟ್ ಈಗ US ಇರಾನ್ ಯುದ್ಧದಿಂದ ರುಪೀಸ್ ಏನು ವ್ಯಾಲ್ಯೂ ಕಳ್ಕೊಳತೈತೆ ಅದರಿಂದ ಏನೆಲ್ಲ ವಸ್ತುಗಳ ಬೆಲೆ ಏರೇತನೋ ಕಾರಣದಿಂದ ಅದ ಬಿರ್ಯಾನಿ ಪ್ರೈಸ್ $120 ಮಾಡ್ಯಾರ. ಈಗ ಮತ್ತೆಲ್ಲ ಸಾಮಾನ್ಯವಾಗಣ ಮತ್ತು ರುಪೀಸ್ ಸ್ಟೇಬಲ್ ಆಗೋಣ, ಕ್ರೂಡ್ ಆಯಿಲ್ ಬೆಲೆನೂ ಮತ್ತು ಕಡಿಮೆ ಆಗೋಣ. ಅವಾಗ ಮತ್ತು ಏನು ಸಾಮಾನ್ಯವಾಗಿ ಮತ್ತೆಲ್ಲ ಥರದ ಬೆಲೆ ಕಡಿಮೆ ಆಗ್ತೈತಿ. ಅವಾಗ ಮತ್ತು ಈ ಬಿರ್ಯಾನಿ ಅಂಗಡಿದವ 120 ಇದ್ದಿದ್ದು ಮತ್ತು 180 ಮಾಡ್ತಾನೇನ್ರಿ? ಮಾಡಂಗಿಲ್ಲ, ಅವ 120 ಇಡ್ತಾನೆ. ಅದ ಕಾರಣ ಇದ್ರಲ್ಲಿ ಏನಾಗ್ತೈತೆ ಅಂತಂದ್ರೆ ಕಂಪ್ನಿಗಳದ ಪ್ರಾಫಿಟ್ ಮಾರ್ಜಿನ ಹೆಚ್ಚಾಗ್ತೈತಿ. ಸದ್ಯ ಸ್ವಲ್ಪ ಪ್ರೆಷರ್ನಾಗ ಬರ್ಬೋದ, ಬಟ್ ಎಲ್ಲ ಮತ್ತು ಸಾಮಾನ್ಯವಾಗಣ ಅವಂದ ಮಾರ್ಜಿನ ತಾನು ಆಟೋಮೆಟಿಕ್ಲಿ ಹೆಚ್ಚಾಗ್ತೈತಿ. ಈ ಡೇಟಾಲೆ ನಿಮಗೆ ಗುರ್ತಾಯಿರ್ಬೋದು. ಇದನ್ನು ಮ್ಯೂಚುವಲ್ ಫಂಡ್ ಕಂಪ್ನಿಗಳ ನೋಡತ್ತಾರ. ಅದ ಕಾರಣ ಮ್ಯೂಚುವಲ್ ಫಂಡ್ ಕಂಪ್ನಿಗಳ ಹೂಡಿಕೆ ಮಾಡತ್ತಾರಂತ ನಾವು ಅನ್ಬೋದು. ಮತ್ತು ಫ್ಯೂಚರ್ನಾಗ ಇದೇ ಥರ ಆಗೋ ಸಂಭಾವನೆನ ಭಾಳ ಹೆಚ್ಚೈತಿ. ಇತಿಹಾಸದಾಗನು ಇದೇ ಥರನ ಆಗೈತ್ರಿ. ಅದ ಕಾರಣ DIs ಚಾನ್ಸನ್ನ ತೊಗೊಂಡು ಹೂಡಿಕೆ ಮಾಡತ್ತಾರಂತ ನನಗೆ ಅನಿಸ್ತೈತಿ. ನಿಮಗಿದ್ದ ಕಾನ್ಸೆಪ್ಟ್ ಬಗ್ಗೆ ಗುರ್ತಾಯಿರ್ಬೋದು. ಗುರ್ತಾಗಿಲ್ಲ ಅಂತಂದ್ರೆ ಇನ್ನೊಂದ್ಸಲ ಡೀಟೇಲ್ದಾಗ ನೋಡ್ರಿ ವಿಡಿಯೋ, ಅಂದ್ರೆ ನಿಮಗೆ ಗುರ್ತಾಗ್ತೈತಿ. ಈಗ ನಿಮ್ಮ ತಲೆಯಾಗ ಕ್ವಶನ್ ಇರ್ಬೋದ, ಈಗ ಮತ್ತು 220 ಆತ ಅಂತಂದ್ರೆ ಸ್ವಲ್ಪ ಡಿಮಾಂಡ್ ಅದು ಕಡಿಮೆ ಆಗ್ಬೋದಲ್ಲ ಅಂತ. ಡಿಮಾಂಡ್ ಅದು ಸ್ವಲ್ಪ ಶಾರ್ಟ್ ಟರ್ಮ್ ಕಮ್ಮಿ ಆಗ್ತೈತ್ರಿ, ಬಟ್ ಲಾಂಗ್ ಟರ್ಮ್ನಾಗ ಕಡಿಮೆ ಆಗಂಗಿಲ್ಲ. ಯಾಕಂತಂದ್ರೆ ಭಾರತದ ಜನಸಂಖ್ಯೆ 150 crore ಹೆಚ್ಚೈತಿ. ಅದ್ರಾಗೂ ಮೇನ್ ಎಲ್ಲಕ್ಕಿಂತ ಹೆಚ್ಚೇನೆ ಜನಸಂಖ್ಯೆನಾಗ ಇದ್ದಾರೆ ಅವ್ರ ಯೂತ್ಸ್ ಇದ್ದಾರೆ, ಯಂಗ್ ಹುಡುಗರು ಇದ್ದಾರೆ, ದುಡಿಯೋ ಹುಡುಗರು ಇದ್ದಾರೆ. ಅದ ಕಾರಣ ಅವ್ರು ದುಡಿದ್ರ ಅಂತಂದ್ರೆ ಮತ್ತೆ ಗಳಿಸ್ತಾರನ್ನ, ಗಳಿಸಿರಂತಂದ್ರೆ ಅದ ಖರ್ಚು ಮಾಡೋರನ್ನ. ಅದ ಕಾರಣ ಇದರಿಂದ ಕನ್ಸಪ್ಷನ್ ಸ್ವಲ್ಪ ಶಾರ್ಟ್ ಟರ್ಮ್ನಾಗ ಸ್ಲೋ ಡೌನ್ ಆಗ್ಬೋದ, ಬಟ್ ಲಾಂಗ್ ಟರ್ಮ್ನಾಗ ಆಗಂಗಿಲ್ಲ. ಅದ ಕಾರಣ ಭಾರತದ ಎಕನಾಮಿ ಆಗಲಿ ಮಾರುಕಟ್ಟೆ ಆಗಲಿ ಲಾಂಗ್ ಟರ್ಮ್ನಾಗ ಈ ಥರ ಮ್ಯಾಗನ ಹೋಗ್ತೈತಂತ ನಾವು ಅನ್ಬೋದ. ಜಪಾನ್ನಾಗ ಏನಾಗಿತ್ತು ಅಂತಂದ್ರೆ ಅಲ್ಲಿ ಜನಸಂಖ್ಯೆನೂ ಕಡಿಮೆ ಇತ್ತು ಮತ್ತು ಅಲ್ಲಿ ವಯಸ್ಸಾದವ್ರು ಭಾಳ ಇದ್ರಿ. ಅದ ಕಾರಣ ಅಲ್ಲಿ ಸ್ಟಾಕ್ ಮಾರ್ಕೆಟ್ 30 years ರಿಟರ್ನನ್ನು ಕೊಡಲಿಲ್ಲ. ಬಟ್ ಭಾರತದ ದೃಷ್ಟಿದಿಂದ ಎಲ್ಲ ಉಲ್ಟೈತಿ, ಜನಸಂಖ್ಯೆನೂ ಹೆಚ್ಚೈತಿ ಮತ್ತು ದುಡಿಯೋರ ಯಂಗ್ ಹುಡುಗರು ಹೆಚ್ಚಿದಾರ ಮತ್ತು ಹೊಸ ಟ್ಯಾಲೆಂಟ್ ಐತಿ, ನ್ಯೂ ಟ್ಯಾಲೆಂಟ್ ಐತಿ, ಯಂಗ್ ಟ್ಯಾಲೆಂಟ್ ಐತಿ. ಅದ ಕಾರಣ ಕನ್ಸಪ್ಷನ್ ಕಡಿಮೆ ಆಗಂಗಿಲ್ಲ. ಈ ಥರ ನಮ್ಮ ಭಾರತದ ಆರ್ಥಿಕತೆ ಮಾರುಕಟ್ಟೆ ಮ್ಯಾಗನ ಹೋದ. ಅದ DIs ನೋಡಿ ನಮ್ಮ ಭಾರತದ ಮಾರುಕಟ್ಟೆನಾಗ ಡೀಪ್ನಾಗ ಬಾಯಿಂಗ್ ಮಾಡತ್ತಾರಂತನೂ ನಾವು ಅನ್ಬೋದ. ಇದು ನನ್ನ ಪ್ರಕಾರ, ನನ್ನ ವ್ಯೂ ಪ್ರಕಾರ ಅವ್ರು ಎದಕ್ಕೆ ಮಾಡತ್ತಾರ ಮತ್ತು ಬೇರೆ ಇರ್ಬೋದ್ರಿ. ಮತ್ತೊಂದು ಇದೇನು ಕಾನ್ಸೆಪ್ಟ್ ಹೇಳೀನಿ, ಇದ್ರಾಗ ಮೇನ್ ಏನಂತಂದ್ರೆ ನೀವು ಯಾವ ತೊಗೋತೀರಿ ಸ್ಟಾಕ್ ಅದ್ರಾಗ ಮೇನ್ ಆ ಸ್ಟಾಕದ ಮೋಟ್ ಇರ್ಬೇಕು, ಏನರ ಒಂದು ಯೂನಿಕ್ನೆಸ್ ಇರ್ಬೇಕು. ಆ ವಸ್ತು ಏನು ಹೇಳಿದ್ನಿ, 180 rupees ಬಿರ್ಯಾನಿ 220 ಆದ್ರೂ ಜನರ ತಿನ್ನಾಕ ಬರ್ಬೇಕ್ರಿ ಆ ಕಂಪ್ನಿನಾಗ, ಆ ಅಂಗಡಿನಾಗ, ಅಂದ್ರನ ಇದಾಗ ಗ್ರೋ ಆಗ್ತೈತಿ. ಅಥವಾ ತಿನ್ನಾಕ ಯಾರು ಬರಲಿಲ್ಲ, ಅವನ್ಯಾಗ ಯಾವುದೂ ಮೋಟನೇ ಇರಲಿಲ್ಲ ಅಂತಂದ್ರೆ ಆ ಕಂಪ್ನಿ ಕುಸಿದ ಹೋಗ್ತೈತಿ. ಅದ ಕಾರಣ ಯಾವಾಗನೂ ಆ ಕಂಪ್ನಿನಾಗ ಏನು ಯೂನಿಕ್ನೆಸ್ ಐತಿ, ಈ ಕಂಪ್ನಿದ ವಸ್ತು ಬೆಲೆ ಏರಿದ್ರೂ ಜನರು ತೊಳಕ್ಕೆ ಬರ್ಬೇಕನ್ನೋ ಒಂದು ಮೋಟ್ ಇರ್ಬೇಕು, ಅಂದ್ರನ ಆ ಕಂಪ್ನಿ ಸರ್ವೈವ್ ಮಾಡ್ತೈತಿ ಇಂಥ ಪರಿಸ್ಥಿತಿನಾಗ. ಮತ್ತೊಂದು ಏನಂತಂದ್ರೆ ಆ ಕಂಪ್ನಿದ ವ್ಯಾಲ್ಯೂಯೇಷನನ್ನು ಅಂಡರ್ ವ್ಯಾಲ್ಯೂಡ್ ಇರ್ಬೇಕು. ಅಂಥವೆಲ್ಲ ಮತ್ತು ಫಿಲ್ಟರ್ಗಳನ್ನು ನೋಡಿ ನೀವು ಹೂಡಿಕೆ ಮಾಡ್ಬೇಕು. ಅವಾಗನ ನೀವು ಲಾಂಗ್ ಟರ್ಮ್ನಾಗ ಮಾರುಕಟ್ಟೆನಾಗ ಹಣ ಮಾಡ್ತೀರಂತ ನಾವು ಅನ್ಬೋದ. ಈಗ ನಿಮ್ಮ ತಲೆ ಕ್ವಶನ್ ಇರ್ಬೋದು, ಇದೇನು DIs ಇದು ನೋಡಿ ಹೂಡಿಕೆ ಮಾಡತ್ತಾರ, ಅದೇ ಥರ FIs ಮಾಡ್ಬೋದಲ್ಲ, ಯಾಕೆ FIs ಬಿಟ್ಟು ಹೋಗತ್ತಾರ ಅಂತ ನಿಮ್ಮ ತಲೆ ಕ್ವಶನ್ ಇರ್ಬೋದ. ನೋಡ್ರಿ, FIs ಯಾವಾಗನೂ ಅವ್ರ ಕಡೆ ಪೂರಾ ಜಗತ್ತಿರ್ತೈತಿ, ಫುಲ್ ಜಗತ್ತಿರ್ತೈತಿ. ಅವ್ರಿಗೆ ಎಲ್ಲಿ ಗ್ರೋತ್ ಕಾಣ್ತೈತಿ, ಎಲ್ಲಿ ಬೇಗ ಹಣ ಗಳಿಸ್ಬೋದು ಅಲ್ಲಿ ಹೋಗ್ತಾರೆ. ಈಗ ಅವ್ರಿಗೆ ಸದ್ಯ ಕೊರಿಯಾ ಮಾರ್ಕೆಟ್, US ಮಾರ್ಕೆಟ್, ದೊಡ್ಡ ದೊಡ್ಡ ಮಾರ್ಕೆಟ್ನಾಗ ಗ್ರೋತ್ ಕಾಣತೈತಿ, ತೈವಾನ್ ಮಾರ್ಕೆಟ್ ಅದು. ಅದ ಕಾರಣ ಅವ್ರಿಗೆ ಅಲ್ಲಿ ಹೋಗ್ಯಾರ. ಮತ್ತು ಭಾರತದ ಮಾರುಕಟ್ಟೆ ಗ್ರೋ ಆಗಕ್ಕೆ ಸ್ಟಾರ್ಟ್ ಮಾಡಿರಂತಂದ್ರೆ ಅಲ್ಲಿಂದ ಹಣವನ್ನು ತಗೊಂಡು ಇಲ್ಲಿನೂ ಬರ್ತಾರೆ. ಅದ ಕಾರಣ FIs ಯಾವಾಗೂ ಯಾವುದೂ ದೇಶನಾಗ ಫಿಕ್ಸ್ ಇರಂಗಿಲ್ಲ, ಎಲ್ಲಿ ಗ್ರೋತ್ ಕಾಣ್ತೈತಿ ಅಲ್ಲಿ ಹೋಗ್ತಾರ. ಈಗ ಸದ್ಯ ಗ್ರೋತ್ ಸ್ಲೋ ಆಗೈತಿ, ಇನ್ನು ಭಾಳ ಸಮಯ ಹತ್ಬೋದಂತ FIs ಅನಿಸ್ತಿರ್ಬೋದು, ಅಥವಾ ಭಾರತದಕ್ಕಿಂತ ಅವ್ರಿಗೆ ಒಳ್ಳೆ ಅಪರ್ಚುನಿಟಿ ಮತ್ತು ಬೇರೆ ದೇಶನಾಗ ಕಾಣ್ತಿರ್ಬೋದು. ಅದ ಕಾರಣ ಹೋಗ್ಯಾರ. ಬಟ್ ಅಲ್ಲಿ ಮತ್ತು ಅಪರ್ಚುನಿಟಿ ಮುಗ್ಯಾನ ಮತ್ತು ಭಾರತದಾಗ ಅಪರ್ಚುನಿಟಿ ಅನಿಸಿತ್ತು ಅಂತಂದ್ರೆ ಅವ್ರ ಮತ್ತೆ ಮರಳಿ ಬರ್ತಾರೆ. ಇದ್ರ ಬಗ್ಗೆನೂ ನಿಮಗೆ ಗುರ್ತಾ ಇರ್ಬೇಕಾ. ಓವರ್ ಆಲ್ ಇದೇ ಇತ್ತ ಈ ವಿಡಿಯೋನಾಗ ನಿಮಗೆ ಗುರ್ತಾ ಇರ್ಬೋದು ಈ ಕಾನ್ಸೆಪ್ಟ್ ಬಗ್ಗೆ. ಯಾವಾಗೂ
ಈ ಥರನೇ ಆಗ್ತಿರ್ತೈತ್ರಿ ಆರ್ಥಿಕತೆ. ಏರ್ತೈತಿ ಬೀಳ್ತೈತಿ. ಅದ ಕಾರಣ ಯಾವಾಗನೂ ಆರ್ಥಿಕತೆ ಆಗಲಿ ಸ್ಟಾಕ್ ಮಾರ್ಕೆಟ್ ಆಗಲಿ ಇದೇ ಥರ ಏರಿಳಿತವನ್ನ ಕಾಣತಿರ್ತೈತಿ. ಅದ ಕಾರಣ ಅದಕ್ಕೆ ನಾವು ಗಟ್ಟಿ ಇರ್ಬೇಕು. ಓವರಾಲ್ ಇದೇ ಇತ್ತ ಈ ವಿಡಿಯೋನಾಗ ನಿಮಗೆ ಏನ್ರಿ ಹೊಸ ಕಾನ್ಸೆಪ್ಟ್ ಬಗ್ಗೆ ಕಲ್ತಿದ್ರಿ ಅಂತಂದ್ರೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ರಿ. ನಿಮಗೇನು ಅನಿಸ್ತೈತಿ ಕಾನ್ಸೆಪ್ಟ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ನೋಡೋದಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.